ಒಂದು ಜೀವನದಲ್ಲಿ ತಿಳಿದು ತಿಳಿಯದು ಗುರು ಬರ್ತಾರೆ. ಜೀವನದಲ್ಲಿ ತಿಳಿಯದು ತಿಳಿಯದೆ ಬರ್ತಾರೆ ಯಾವುದೋ ಒಂದು ರೀತಿಯಲ್ಲಿ. ಅವರವರ ಜೀವನದಲ್ಲಿ ಗುರು ಬಂದ ನಂತರ ಅವರವರ ಆತ್ಮಕ್ಕೆ ತಕ್ಕವಾದ ಸೇವೆ ಸಿಗ್ತದೆ. ಅವರವರ ಆತ್ಮಕ್ಕೆ ಅವರ ಜನ್ಮ ಜನ್ಮದ ಪುಣ್ಯಕ್ಕೆ ತಕ್ಕಾದಂತಹ ಸೇವೆ. ಆ ಗುರುವಿನ ಸೇವೆಯಲ್ಲಿ ಪವಿತ್ರವಾದ ಸೇವೆ ಉಂಟಲ್ಲ, ಅನ್ನಪೂರ್ಣೇಶ್ವರಿ ತಾಯಿ ಜಗನ್ಮಾತೆ. ಈ ಸೇವೆಯನ್ನು ಮಾಡಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ಯಾರೊಬ್ಬ ಶುದ್ಧ ಭಕ್ತಿ ಅನ್ನಪೂರ್ಣೇಶ್ವರಿ ಸೇವೆ ಮಾಡ್ತಾನೆ ಸಕಲ ಜೀವರಾಶಿಗಳಿಗೂ ಬೇಕಾದವನಾಗ್ತಾನೆ. ಸಕಲ ಜೀವರಾಶಿಗಳಿಗೂ ಪ್ರತಿಯೊಬ್ಬನ ಹಸಿವೆಯನ್ನು ನೀಗಿಸುವಂತ, ತೀರಿಸುವಂತ ಪವಿತ್ರವಾದ ಪುಣ್ಯದ ಸತ್ಯದ ಸ್ಥಿತಿಯ ಸೇವೆ ಅಂತೇಳಿ ಅನ್ನಪೂರ್ಣೇಶ್ವರಿ ಸೇವೆ. ಈ ಅನ್ನಪೂರ್ಣೇಶ್ವರಿ ಸೇವೆಯನ್ನು ಮಾಡಲಿಕ್ಕೆ ಗೊತ್ತಿರೋದು ನನಗೆ ಜ್ಞಾನ ಪ್ರಾಪ್ತಿಯಾಗುತ್ತದೆ. ಖಂಡಿತವಾಗಿ ಜ್ಞಾನ ಪ್ರಾಪ್ತಿಯಾಗುವುದಿಲ್ಲ. ಗುರುವಿನ ಸೇವೆಯಲ್ಲೇ ಒಬ್ಬ ಶಿಷ್ಯ ಬ್ರಹ್ಮಜ್ಞಾನವನ್ನು ಪಡೆದುಕೊಳ್ಳುವ ಸ್ಥಿತಿ ಅಂತೇಳಿ ಅದು ಅಡುಗೆ ಮನೆ. ಅಡುಗೆ ಮನೆಯಲ್ಲಿ ಸಿಗುವಷ್ಟು ಜ್ಞಾನ ಯಾವುದರಲ್ಲಿ ಸಿಗುವುದಿಲ್ಲ. ಅಡುಗೆ ಮನೆಯಲ್ಲಿ ಇರುವಷ್ಟು ಸತ್ಯ ಸ್ಥಿತಿ ಇನ್ನೊಂದು ಕಡೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಹೇಳದಂತ ಆಯ್ತಾ? ಅದು ಪ್ರಸಾದವನ್ನು ಮಾಡುವಾಗ ಒಳ್ಳೆ ಭಯಭಕ್ತಿಯಿಂದ ಶುದ್ಧದಿಂದ ಎಲ್ಲಾ ಜೀವರಾಶಿಗಳು ಚೆನ್ನಾಗಿರುತ್ತೆ. ಸರ್ವಲೋಕವು ಸುಖಿನೋ ಭವಂತು. ಯಾರೆಲ್ಲ ಈ ಪ್ರಸ್ತುತ ಊಟ ಮಾಡ್ತಾರೆ ಅವರಿಗೆಲ್ಲರಿಗೂ ಆರೋಗ್ಯ ಚೆನ್ನಾಗಿರುತ್ತೆ, ಮನಸ್ಥಿತಿ ಚೆನ್ನಾಗಿರುತ್ತೆ, ಅವರ ಮನೆಯಲ್ಲಿ ಅವರಿಗೆ ಸುಖ ಶಾಂತಿ ನೆಮ್ಮದಿ ಸಿಗಲಿ ಅಂತೇಳಿ ಪ್ರಾರ್ಥನೆಯಿಂದ ಪ್ರಸಾದವನ್ನು ಮಾಡ್ತೇವೆ. ಹೇಳದಂತ ಆಯ್ತಾ? ಇದು ಒಂದು ವರ ಆದ್ರೂ ವರ ಅಂತ ತಿಳ್ಕೊಳ್ಬಹುದು. ಅಲ್ಲ, ಕಲಿತಾ ಇದ್ದೇನೆ ಅಂದ್ರೆ ಕಲಿತಾ ಇದ್ದೇನೆ ಅಂತ ತಿಳ್ಕೊಳ್ಬಹುದು. ಏನು ಬೇಕಾದ್ರೆ ತಿಳ್ಕೊಳ್ಬಹುದು. ಹೇಳದಂತ ಆಯ್ತಾ? ಆ ರೀತಿ ಮಾಡುವ ನಾವು ಶುದ್ಧವಾಗ್ತೇವೆ. ಈ ಶುದ್ಧ ಆಗಲಿಕ್ಕೆ ಏನು ಕಾರಣ? ತಿಳಿದೋ ತಿಳಿಯದೋ ಯಾವುದೋ ಒಂದು ರೀತಿಯಲ್ಲಿ ಅಗ್ನಿ ಜೊತೆ ನಾವಿರ್ತೇವೆ. ತಿಳಿದೋ ತಿಳಿಯದೋ ಯಾವುದೋ ಒಂದು ರೀತಿಯಲ್ಲಿ ನೀರಿನ ಜೊತೆ ನಾವಿರ್ತೇವೆ ಅಲ್ವಾ? ಒಂದು ನೀರಿನ ಜೊತೆ, ಅಡುಗೆ ಮನೆಯಲ್ಲಿ ನೀರು ಬೇಕೇ ಬೇಕು, ಅಡುಗೆ ಮನೆಯಲ್ಲಿ ಅಗ್ನಿ ಬೇಕೇ ಬೇಕು. ಬಹಳ ಸತ್ಯ ಆಗುವುದು. ಆಗ ಸತ್ಯದ ಜೊತೆ ಜನ ಈಗ ಕಳೆಯುವುದು. ಎಷ್ಟು ಪವಿತ್ರ ಇದೆ. ಇದು ಎರಡು ಆಗ್ಬೇಕು ಅಂದ್ರೆ ಗಾಳಿ ಬೇಕೇ ಬೇಕು ಅಲ್ವಾ? ಆಗ ಭಗವಂತ ಎಲ್ಲಿ ನಮಗೆ ವರ ಕೊಡ್ತಾರೆ. ಗ್ಯಾಸಲ್ಲಿ ಬಂದ್ರೆ ಕೂಡ ಅದು ಅಗ್ನಿ ಅಗ್ನಿ ಅಲ್ವಾ? ಸೌದೆಯಲ್ಲಿ ಉರಿಸಿದ್ರು ಅಗ್ನಿ ಅಗ್ನಿ, ಬೆಂಕಿ ಬೆಂಕಿ ಅಲ್ವಾ? ಬೆಂಕಿ ಮತ್ತು ನೀರಿನ ಜೊತೆ ಯಾವಾಗಲೂ ಅಲ್ಲಿ ಕಾಲ ಕಳೆಯುವುದು ಅಲ್ವಾ? ಎರಡು ಶಕ್ತಿಗಳ ಜೊತೆ ನಿಮಗೆಷ್ಟು ಶಕ್ತಿ ಸಿಗಬಹುದು, ನಿಮಗೆಷ್ಟು ಜ್ಞಾನ ಸಿಗಬಹುದು, ನಿಮಗೆಷ್ಟು ಸತ್ಯದ ಅರಿವಾಗಬಹುದು. ಸತ್ಯ ಸ್ಥಿತಿಯಲ್ಲಿ ಒಂದು ಅಡುಗೆ ಮನೆಯಲ್ಲಿ ಸೇವೆ ಮಾಡಿದರೆ ಅಲ್ವಾ? ಇದು ತಾನಾಗಿ ಸಿಗುವುದಲ್ವ? ಇದನ್ನು ಕಳೆದುಕೊಳ್ಳುವಷ್ಟು ದೊಡ್ಡ ಮುಟ್ಟಾಟ ಅಲ್ವಾ? ಇದನ್ನು ಕಳೆದುಕೊಳ್ಳುವರು, ಇದನ್ನು ಕೇರ್ಲೆಸ್ ಮಾಡುವವರು ಜೀವನದಲ್ಲಿ ಏನು ಸಾಧ್ಯ ಮಾಡ್ಲಿಕ್ಕೆ ಸಾಧ್ಯ? ಯಾವ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ? ಸತ್ಯದ ಅರಿವು ಬೇಕು. ಆ ಸತ್ಯದ ಅರಿವಿನಿಂದ ಸೇವೆ ಮಾಡುವಾಗ ಪ್ರಕಾಶವಾಗ್ತದೆ. ಹೇಗೆ ನಾವು ಮಾಡಿದ ಅಡುಗೆ 10 ಜನಕ್ಕೆ ಹೊಟ್ಟೆ ತುಂಬುತ್ತೋ ಹಾಗೆ ನಮ್ಮಲ್ಲಿರುವ ಜ್ಞಾನ 10 ಜನರಿಗೆ ದಾರಿ ದೀಪವಾಗ್ತದೆ. ಅದು ಅಡುಗೆ ಮನೆಯಲ್ಲೇ ಸಾಧ್ಯ. ಈ ಅಡುಗೆ ಮನೆಯಲ್ಲಿ ನಾನು ಅಂತ ಹೇಳಿದ್ರೆ ಏನ್ ಮಾಡುದು? ಅಹಂಕಾರವನ್ನು ಏನು ಮಾಡುದು? ಅದೊಂದು ಪುಣ್ಯದ ಸ್ಥಿತಿ ಅಲ್ವಾ? ಸತ್ಯದ ಸ್ಥಿತಿ ಅಲ್ವಾ? ಆ ಸತ್ಯದ ಸ್ಥಿತಿಯ ಸೇವೆ ಸಿಗುವುದು ಅಂದ್ರೆ ಸುಲಭ ವಿಚಾರ ಅಲ್ಲ. ಅದೆಷ್ಟೋ ಜನರ ಕೈಗೆ ಸಿಕ್ಕಿ ಅದು ತಪ್ಪಿ ಹೋಗ್ತದೆ. ಕಾರಣ ಏನು ಗೊತ್ತಾ? ಒಳಗಿರುವ ನಾನು, ಅಹಂಕಾರ, ಇನ್ನೊಬ್ಬರ ನೋವು ಗೊತ್ತಿಲ್ಲ. ಅಡುಗೆ ಮಾಡುವ ಶುದ್ಧ ಮನಸ್ಸಿನಿಂದ ಮಾಡಿದರೆ ಅಲ್ಲಿ ಏನನ್ನು ನೋಡ್ಲಿಕ್ಕಿಲ್ಲ, ಯಾವುದೇ ರುಚಿ ನೋಡ್ಲಿಕ್ಕಿಲ್ಲ. ಇಲ್ಲಿ ರುಚಿ ನೋಡಿಕೊಂಡು ವಿಧ ವಿಧದ ಅಡುಗೆಯನ್ನು ಮಾಡುವ ಸ್ಥಳ ಅರ್ಥ ಮಾಡುವುದು. ಅದು ಗುರುವಿನ ಮನೆಯೂ ಅಲ್ಲ, ಅದು ಗುರುವಿನ ಸ್ಥಾನವೂ ಅಲ್ಲ. ಗುರುವಿನ ಸ್ಥಾನದಲ್ಲಿ ಏನು ಸಿಗ್ತದೆ ಅದು ಪ್ರಸಾದ. ಸೊ ಪ್ರಸಾದ ಮಾಡುವ ಸ್ಥಿತಿ ಹೇಗೆ?
ಪ್ರಸಾದ ಮಾಡುವ ಮನಸ್ಥಿತಿ ಹೇಗೆ ಅಲ್ವಾ? ಅದು ಬಹಳ ಮುಖ್ಯ ಅಂತ ಹೇಳುದು. ಇದು ದೊಡ್ಡ ಟ್ರೈನಿಂಗ್ ಅಂತ ಹೇಳುದು, ದೊಡ್ಡ ಸಾಧನೆ ಮಾಡೋ ಸ್ಥಳ ಅಂತ ಹೇಳುದು ಯಾವುದು? ಅಡುಗೆ ಮನೆ ಅಂತ ಹೇಳಿದ್ರೆ. ಅಡುಗೆ ಮನೆಯ ಒಂದು ಸತ್ಯ ಸ್ಥಿತಿ ತಿಳಿದ್ರೆ ಉಂಟಲ್ಲ, ಅವನಿಗೆ ಅದು ಧ್ಯಾನ ಮಂದಿರ. ಯಾರಿಗೆ? ಅಡುಗೆ ಮಾಡುವವನಿಗೆ. ಪವಿತ್ರವಾದ ಅನ್ನಪೂರ್ಣೇಶ್ವರಿ ಸೇವೆ ಮಾಡುವವನಿಗೆ ಅದು ಧ್ಯಾನ ಮಂದಿರ. ಅವನಿಗೆ ಎಲ್ಲ ಧ್ಯಾನ ಅದರಲ್ಲೇ ಆಗಿ ಹೋಗ್ತದೆ. ಅಡುಗೆ ಮಾಡುವ ನೋಡ್ಬೇಕು, ಊಟ ಮಾಡೋದನ್ನ ಹೇಗೆ ಊಟ ಮಾಡ್ತಾ ಇದ್ದಾರೆ, ಸಂತೋಷವಾಗಿ ಊಟ ಮಾಡ್ತಾ ಇದ್ದಾರ, ತೃಪ್ತಿಯಾಗಿ ಊಟ ಮಾಡ್ತಾ ಇದ್ದಾರ, ಅವನು ಸಂತೋಷ ಆಗ್ತದೆ. ಆ ತಾಯಿ ಜಗನ್ಮಾತೆ ಹೇಗೆ ಒಲಿತಾಳೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕಲಿಬೇಕು ಅಂತೇಳಿ ಮನಸ್ಸಿದ್ದರೆ ಎಲ್ಲವನ್ನು ಕಲಿಸಿಕೊಡ್ಲಿಕ್ಕೆ ಬರ್ತಾರೆ. ಕಲಿಬೇಕು ಅಂತ ಮನಸ್ಸಿರಲಿಲ್ಲ, ಕಲಿಬೇಕು ಅಂತ ಹೇಳಿದ ಮನಸ್ಸಿಲ್ಲ, ಇಲ್ಲಿ ಕಲ್ತಾಯಿತು ಎಂಬ ಸ್ಥಿತಿ ಇದ್ದಾರೆ. ಕಲ್ತಾಯ್ತು ಎಂಬ ಸ್ಥಿತಿಗೆ ಕಲಿಸ್ಲಿಕ್ಕೆ ಆಗೋದಿಲ್ಲ. ಹೇಳುದಂತ ಇಲ್ಲ. ಆಗ ಏನೋ ಒಂದು ಮಾಡಬೇಕು, ಏನೋ ಒಂದು ಸೇವೆ ಮಾಡಬೇಕು ಅಂತ ಹೇಳಿದ ಅಂತರಾತ್ಮದಲ್ಲಿ ಆ ಗುರುವೇ ಅಂತ ಹೇಳುವ ಕಾರಣ ನಿಮಗೆ ಅಡುಗೆ ಮನೆಯಲ್ಲೊಂದು ಸೇವೆ ಸಿಕ್ಕಿದೆ. ಇದನ್ನು ತುಂಬಾ ಪವಿತ್ರದಿಂದ ಮಾಡುತ್ತೆ. ಏನಾದ್ರೂ ಸರಿ, ಎಷ್ಟು ಪವಿತ್ರ ಆಗ್ತದೆ ಅಷ್ಟು ಪವಿತ್ರದಿಂದ ಸೇವೆಯನ್ನು ಮಾಡ್ತಪ್ಪ, ನಿಮಗೂ ನಿಮ್ಮ ಕುಟುಂಬಕ್ಕೂ ಎಲ್ಲರಿಗೂ ಒಳ್ಳೇದಾಗ್ತದೆ. ಇದರಿಂದ ಎರಡು ಮಾತೇ ಇಲ್ಲ, ಸತ್ಯ ಸ್ಥಿತಿ ಇದು. ಅರ್ಥಾಯ್ತಾ? 10 ಜನರ ಹಸಿವೆಯನ್ನು ತೀರಿಸುವ ಸ್ಥಿತಿ ಅಲ್ವಾ? 10 ಜನರ ಒಂದು ಕಣ್ಣನ್ನು ಒರೆಸುವ ಸ್ಥಿತಿ. ಎಷ್ಟು ಪವಿತ್ರ ಸೇವೆ. ನಮಗೆ ಬೇಕಾದಾಗ ಯಾವಾಗಲೂ 10-20 ಜನಕ್ಕೆ 30 ಜನಕ್ಕೆ ಅಡುಗೆ ಮಾಡಿ ಅಂತ ಆಗ್ತದ? ನಮ್ಮ ಮನೆಯಲ್ಲಿ ಆದರೂ ನಾವು ಅಡಿಗೆ ಮಾಡೋದು ನಾವೇ ಊಟ ಮಾಡುದು, ನಾವು ಅಡಿಗೆ ಮಾಡೋದು ನಾವೇ ಊಟ ಮಾಡುದು, ನಾವು ಅಡಿಗೆ ಮಾಡೋದು ನಾವೇ ಊಟ ಮಾಡುದು ಅಲ್ವಾ? ಏನಾದರೂ ವಿಶೇಷಕ್ಕೆ ಬಂದ್ರೆ ಮಾತ್ರ. ಗುರು ಮನೆಯಲ್ಲಿ ಪ್ರತಿನಿತ್ಯ ಎಲ್ಲರಿಗೂ ನಮ್ಮ ಕೈಯಿಂದ ಪ್ರಸಾದ ಹೋಗ್ತದೆ, ನಾವು ಮಾಡಿದ ಪ್ರಸಾದ ಹೋಗ್ತದೆ ಅಂತ ಹೇಳಿದರೆ ಇವರೆಷ್ಟು ಪುಣ್ಯ ಮಾಡಿರ್ಬೇಕು. ಇದೆಲ್ಲ ಅರ್ಥ ಮಾಡಿಕೊಡ್ಬೇಕು ಗುರು ಸೇವೆ ಅಂತ ಹೇಳಿದ್ರೆ. ಒಂದು ದಿನ 2 ದಿನದಲ್ಲಿ ಅರ್ಥ ಆಗುದಿಲ್ಲ, 1 ತಿಂಗಳಲ್ಲಿ ಅರ್ಥ ಆಗುದಿಲ್ಲ. 1 ವರ್ಷ, 2 ವರ್ಷ, 3 ವರ್ಷ, 4 ವರ್ಷ, 5 ವರ್ಷ. ಒಂದು ಶಾಲೆಗೆ ಹೋದ್ರೆ ರಿಸಲ್ಟ್ ಬರ್ಲಿಕ್ಕೆ 1 ವರ್ಷ ಬೇಕು. ಅಂತದಲ್ಲಿ ಜೀವನದ ಸತ್ಯ ತಿಳಿಲಿಕ್ಕೆ ಎಷ್ಟು ವರ್ಷ ಬೇಕು? ಆಗ ಇದು ಪವಿತ್ರವಾದ ಸೇವೆ ಅಂತ ಹೇಳುದು. ಇಲ್ಲಿಂತ ಅಲ್ಲ, ಎಲ್ಲಿಯಾದ್ರೂ 4 ಜನಕ್ಕೆ ಪ್ರಸಾದ ಮಾಡುವ ಒಂದು ಯೋಗವೋ ಭಾಗ್ಯವೋ ಸಿಕ್ಕಿದ್ರೆ ಯಾರು ಬಿಡಬೇಡಿ. ಅದನ್ನು ಅಲ್ಲಿ ಅವರು ಕರಿಬೇಕು, ಅವರು ಹೇಳಬೇಕು, ಅವ್ರ ಕೇಳಬೇಕು, ಇದೆಲ್ಲ ಇರಬಾರ್ದು. ಕಣ್ಣಲ್ಲಿ ನೋಡುವಾಗ ಏನು ಕಾಣ್ತದೆ ಅದು ಮಾಡಬೇಕು ಸೇವೆ. ಅದಕ್ಕೆ ಗುರು ಸೇವೆ ಅಂತೇಳಿ ಅಲ್ವಾ? ಆಗ ಪ್ರಸಾದ ಮಾಡುವಾಗ ಎಷ್ಟು ಜವಾಬ್ದಾರಿ ಇರಬೇಕು. ನಾವು ಬೆಳಿಗ್ಗೆ ಬೇಗ ಹೇಳಬೇಕು, ಬೆಳಿಗ್ಗೆ 8 ಗಂಟೆಗೆ ರೆಡಿ ಆಗಬೇಕು, ಮಧ್ಯಾಹ್ನ ಪುನಃ ರೆಡಿ ಆಗಬೇಕು, ರಾತ್ರಿ ಪುನಃ ರೆಡಿ ಆಗಬೇಕು. ಯಾವ್ದ್ರಲ್ಲಿ ಬರ್ತಾರ ಇಲ್ವಾ ಯಾವುದೋ ಒಂದು ರೀತಿಯಲ್ಲಿ ಮಾಡಿಕೊಡ್ಬೇಕು ಅಲ್ವಾ? ಅವ್ರ ಸಹಾಯಕ್ಕೆ ಬರ್ತಾರ ಗೊತ್ತಿಲ್ಲ. ಆಗ ಮುಂದೆ ಬಂದು ನಿಲ್ತಾರೆ, ನಾವು ಮಾಡ್ತೇವೆ ಅಂತೇಳಿ ಭಗವಂತನೇ ಬಂದು ನಿಲ್ತಾನೆ ಜೊತೆ. ಒಂದು ಪವಿತ್ರವಾದ ಸೇವೆಗೆ ಒಬ್ಬ ಮುಂದೆ ಬಂದು ನಿಲ್ತಾನೆ ಅಂತ ಹೇಳುವಾಗ ಭಗವಂತನೇ ಅವನ ಜೊತೆ ಬಂದು ಜೊತೆಗೆ ಇರ್ತಾನೆ, ಒಟ್ಟಿಗೆ ಕರ್ಕೊಂಡು ಹೋಗ್ತಾನೆ ಇರ್ತಾನೆ. ಸತ್ಯ ವಿಷಯ ಇದು. ಗೊತ್ತಾಯ್ತಾ? ಶುಭವಾಗಲಿ, ಜಯವಾಗಲಿ. ಏನೋ ಒಂದು ಇವತ್ತೊಂದು ಇಷ್ಟು ದಿನ ಹೇಳುವಂತ ಆಯ್ತು, ಇಷ್ಟು ದಿನದ ವಿಚಾರ ಇವತ್ತು ಹೇಳುವಂತ ಆಯ್ತು. ಶನಿವಾರ ಸತ್ಯದ ವಾರ, ಶನಿವಾರ ಪರೀಕ್ಷೆಯ ವಾರ, ಶನಿವಾರ ಜೀವದ ವಾರ, ಶನಿವಾರ ಎಲ್ಲದಕ್ಕೂ ಒಂದು ಒಳ್ಳೆಯ ದಾರಿ ತಿಕ್ಕುವ ವಾರ. ಗೊತ್ತಾಯ್ತಾ? ನ್ಯಾಯದ ವಾರ ಶನಿವಾರ ಅಂತ ಹೇಳಿದ್ರು. ಶನಿವಾರ ಕೊಡುವ ವಾರ ಆಯ್ತು. ಅನ್ನಪೂರ್ಣೇಶ್ವರಿ ತಾಯಿಗೆ ತಿರುಚಿಟ್ರಂಬಲಂ ಗುರುವೇ ಶರಣ. ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ. ತಿರುಚಿಟ್ರಂಬಲಂ ಗುರುವೇ ಶರಣಂ. ಸತ್ಯಕ್ಷರಂ ಸದಾಶಿವಂ ಸರ್ವಮಂಗಳಂ ಮಾತಾ ಅನ್ನಪೂರ್ಣೇಶ್ವರಿ ಜ್ಞಾನ ವೈರಾಗ್ಯಂ ಭಿಕ್ಷಾಂ ದೇಹಿ.